ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾಜಿ ಅಧ್ಯಕ್ಷ ಡಿಪ್ಲೊಮಾ ಇಂಜಿನಿಯರ್ ಸಂಸ್ಥೆಯ ಜಿ ಲೋಕೇಶ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿರುವಂಥದ್ದು. ಸರ್ ನಮಸ್ತೆ. ಈಗಾಗಲೇ ಸರ್ಕಾರ ವಿದ್ಯುತ್ ಖಾಸಗೀಕರಣ ಮಾಡಬೇಕು ಅನ್ನುವಂಥ ಒಂದಿಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಹೋಗ್ತಾ ಇತ್ತು. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮ್ಮ ಅನಿಸಿಕೆ ಏನು ಸರ್ ಈ ಬಗ್ಗೆ? ಈ ಬಗ್ಗೆ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಇಂಧನ ಸಚಿವರಾದ ಕೆ ಜೆ ಜಾರ್ಜ್ ಸಾಹೇಬರಿಗೆ ನಮ್ಮ ವಿದ್ಯುತ್ ಕ್ಷೇತ್ರದ ಪರವಾಗಿ ಖಾಸಗೀಕರಣ ಮಾಡದೇ ಇರ್ತಕ್ಕಂಥ ಒಂದು ನಿರ್ಧಾರನ ಪ್ರಕಟಿಸಿರೋದಕ್ಕೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಓಕೆ ಸರ್, ಈಗ ಅಂದ್ರೆ ವಿದ್ಯುತ್ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಒಂದು 2028ರ ಹೊತ್ತಿಗೆ ನಮಗೆ ನೀವೊಂದು ಅಂದ್ರೆ ಗಿವ್ ಅಂಡ್ ಟೇಕ್ ಪಾಲಿಸಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಈ ಒಂದು ಸರ್ಕಾರದ ನಿರ್ಧಾರ ಈಗ ನಿಮಗೆ ಎಷ್ಟು ಮಟ್ಟಿಗೆ ಒಂದು ಭರವಸೆಯನ್ನ ತಂದು ಕೊಟ್ಟಿದೆ ಅಂತ? ಮೇಡಮ್, ಇದು ತುಂಬಾ ಒಳ್ಳೆ ನಿರ್ಧಾರ. ಯಾಕೆಂದ್ರೆ ಭರವಸೆ ಅನ್ನೋದಕ್ಕಿಂತ ಇದು ಯಾವುದೇ ರಾಜ್ಯ ಸರ್ಕಾರಗಳು ಈ ತರ ಭರವಸೆಗಳನ್ನ ಯಾವುದೇ ಮುಖ್ಯಮಂತ್ರಿಗಳು ಯಾವುದೇ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿರ್ಲಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮ ಏನು ಸಂಸ್ಥೆ ಪರವಾಗಿ ಮಾತಾಡಿದ್ದಾರೆ. ಮೊದಲಿಂದನೂ ಕೂಡ ಅವರು ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಅದರಿಂದ ನಮ್ಗೆ ಬಹಳ ಅನುಕೂಲ ಆಗ್ತಾ ಇದೆ ಮೇಡಮ್. ನೈತಿಕವಾಗಿ ನಮ್ಗೆಲ್ಲ ಧೈರ್ಯ ಹೆಚ್ಚಾಗ್ತಾ ಇದೆ. ಅಂದ್ರೆ ಅದೇ ಈಗ ಸರ್ಕಾರ ಒಂದು ಒಳ್ಳೆ ನಿರ್ಧಾರವನ್ನ ರೂಢಿಸಿಕೊಟ್ಟಿರುವಂಥದ್ದು. ಅಂದ್ರೆ ವಿದ್ಯುತ್ ಖಾಸಗೀಕರಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಚಿಂತೆ ಆಗ್ಬಿಟ್ಟಿತ್ತು ಸರ್. ಎಲ್ಲರೂ ಕೂಡ ಒಬ್ಬ ನೌಕರರಿಗಾಗಿರ್ಬೋದು, ಅದ್ರ ಜೊತೆಗೆ ಒಬ್ಬ ರೈತಂಗಾಗಿರ್ಬೋದು, ಒಬ್ಬ ಸಾಮಾನ್ಯ ಪ್ರಜೆಗೂ ಆಗಿರ್ಬೋದು. ಬಟ್ ಸರ್ಕಾರದ ಈ ಒಂದು ನಿರ್ಧಾರ ಇದೆಯಲ್ಲ, ತುಂಬಾ ಎಲ್ರಿಗೂ ಕೂಡ ಒಂದು ದೊಡ್ಡ ಗಿಫ್ಟ್ ಅಂತ, ಕೊಡುಗೆ ಅಂತ. ನಾವು ರಾಜ್ಯ ಸರ್ಕಾರದ ಜೊತೆಗೆ ಸುಮಾರು 50, 60, 70 ವರ್ಷಗಳಿಂದ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಅನ್ಯೋನ್ಯವಾಗಿ ಎಲ್ಲಾ ಸಂಘ ಸಂಸ್ಥೆಗಳು ಅವರಿಗೆ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದೀವಿ ಮೇಡಮ್. ನಮಗೂ ಅಷ್ಟೇ ಹಿಂದಿನ ಅವಧಿಯಲ್ಲಿ ಅವರು ನಮ್ಮ ವಿದ್ಯುತ್ ಖಾತೆ ವಹಿಸ್ಕೊಂಡಾಗ ನಮ್ಮ ಎಲ್ಲಾ ಅಸೋಸಿಯೇಷನ್ಗಳಿಗೆ, ನಮ್ಮ ನೌಕರರಿಗೆ, ನಮ್ಮ ಇಂಜಿನಿಯರ್ಸ್ಗೆ ತುಂಬಾ ಸಪೋರ್ಟಿವ್ ಆಗಿ ಬಹಳ ಕೆಲಸಗಳು ಮಾಡ್ಕೊಟ್ಟಿದ್ದಾರೆ. ನಾವು ಅವ್ರಿಗೂ ಕೂಡ ಈಗ ಹೊಸದಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ. ನಮ್ಮ ಅಸೋಸಿಯೇಷನ್ ಮತ್ತೆ ಫೆಡರೇಷನ್ ಪರವಾಗಿ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ವಿ.